ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದ ವ್ಯಕ್ತಿಯನ್ನು ಕೂಡ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಪರಿಚಯ ನಿಮಗೆಲ್ಲರಿಗೂ ಆಲ್ರೆಡಿ ಆದಷ್ಟು ಜನರಿಗೆ ಗೊತ್ತಿದೆ. ನಮ್ಮ ರಿಪಬ್ಲಿಕ್ ಕನ್ನಡ ವೀಕ್ಷಣೆಯನ್ನು ಮುಂದೆ 2023ರಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದರೆ ಇವರು ಯಾರು ಅಂತ ನಿಮಗೆ ಗೊತ್ತಿದೆ. ಇವರು ಕೂಡ ವಿಶೇಷ ಚೇತನರು. ಹೆಸರು ರಮೇಶ್ ಜಾಧವ್ ಅಂತ. ನೋಡಿ, ನಾವು ವಿಶೇಷ ಚೇತನರಾಗಿದ್ದೀವಿ ಅಂದ ಮಾತ್ರಕ್ಕೆ ಸರ್ಕಾರ ಕೊಡುವಂಥ ಯೋಜನೆಯನ್ನು ತಗೊಂಡು ನಾವು ಬದುಕಬೇಕು ಅನ್ನೋದೇನಿಲ್ಲ ಸ್ವಾಮಿ. ನಾವು ಮನಸ್ಸು ಮಾಡಿದ್ರೆ ನಮ್ಮ ಬಾಡಿಲಿ ಯಾವ ಪಾರ್ಟ್ ವರ್ಕ್ ಆಗುತ್ತೆ ಅದೇ ಪಾರ್ಟ್ಸನ್ನು ಇಟ್ಕೊಂಡು ನಾವು ಈ ದೇಶಕ್ಕೆ ಕೀರ್ತಿಯನ್ನು ತರಬಹುದು, ಹೆಸರನ್ನು ತರಬಹುದು ಅಂತ ಇವರೆಲ್ಲರೂ ಕೂಡ ಪ್ರೂವ್ ಮಾಡಿದ್ದಾರೆ. ಇವರು ಜಾವೆಲಿನ್ ಆಟಗಾರರು. ಥೈಲ್ಯಾಂಡ್ಗೆ ಹೋಗಬೇಕಾಗಿರುತ್ತೆ. ಆದರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇರುತ್ತೆ. ಆಗ ಇವರಿಗೆ ಕಂಡಿದ್ದೇ ರಿಪಬ್ಲಿಕ್ ಕನ್ನಡ. ನಮಗೂ ಕಂಡಿದ್ದು ಕೂಡ ಇವರೇ. ರಿಪಬ್ಲಿಕ್ ಕನ್ನಡದಲ್ಲಿ ಇವ್ರನ್ನ ಕೂರಿಸಿ ಕಾರ್ಯಕ್ರಮವನ್ನು ಮಾಡಿ ಜನರು ಕೊಟ್ಟಂಥ ಸಹಾಯ ಸಪೋರ್ಟ್ ಇದೆಯಲ್ಲ ಅದನ್ನು ತೀರದು. ಅಷ್ಟರ ಮಟ್ಟಿಗೆ ಊಹೆ ಮಾಡಿದ್ದೇ ಬೇರೆ, ಇವ್ರಿಗೆ ಬೇಕಾಗಿದ್ದಿದ್ದು ಮೊತ್ತನೇ ಬೇರೆ, ಆದರೆ ಬಂದಿದ್ದೇ ಬೇರೆ. ಅವರು ಅದೇ ಅಮೌಂಟನ್ನು ಇಟ್ಕೊಂಡು ಇನ್ನೂ 4-5 ದೇಶ ಸುತ್ತುಬಿಟ್ರು ಅಲ್ವಾ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಮೇಶ್ ಜಾಧವ್ ಅವರೇ, ರಿಪಬ್ಲಿಕ್ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಸರ್, ನಮಸ್ಕಾರ. ಎಸ್, ನೋಡಿ, ಜಾವೆಲಿನ್ ಅನ್ನುವಂಥದ್ದು ಓಡ್ ಹೋಗಿ ಎಸಿಬೇಕು. ಹೌದು ಸರ್. ಬಟ್ ನಿಮ್ಮ ಹತ್ರ ಇರೋದು ಆ ಭಗವಂತನ ಆಶೀರ್ವಾದ. ಇದ್ದಿದ್ರಲ್ಲೇ ತೃಪ್ತಿ ಪಡುವನು ಹಂಗೆ ಒಂದು ಕೈ ಮಾತ್ರ, ಆಯಿತಾ. ಸೊ ಎಷ್ಟು ನೀವು ಅದನ್ನು ಕಲಿಯೋದ್ರಲ್ಲಿ, ಅದರಲ್ಲಿ ಸಾಧನೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಆಯಿತು ಸರ್? ಭಾಳ ಕಷ್ಟ ಆಯಿತು ಸರ್. ಆ್ಯಕ್ಚುಲಿ ನಾವು ಭಾಳ ಬಡತನದಿಂದ ಬಂದೀವಿ ಸರ್. ನಮ್ಮ ತಂದೆಗೆ ನಾನು ಹುಟ್ಟುವಾಗಲಿಂದ ಕಷ್ಟ. ನಮ್ಮ ತಂದೆಯವ್ರು ಭೀ ಇಲ್ಲ ಸರ್, ಡೆತ್ ಆದರು 2013ರಲ್ಲಿ. ಮತ್ತು ನಾನು ಭಾಳ ಕಷ್ಟದಿಂದ ಕ್ರೀಡೆ ಆಡ್ಬೇಕಾ ನನಗೆಲ್ಲರೂ ಭೀ ಹೇಳ್ತಿದ್ರು ಸರ್, ಮೊದಲು ಜಾಬ್ ಮಾಡ್ಕೊ ಅಂತ. ಅದೇ ಕಷ್ಟಗಳು. ಮತ್ತು ನಮ್ಮ ತಾಯಿಯವರು ಕೂಲಿ ಮಾಡಿ ನಾಲಿ ಮಾಡೇನೆ ಎಲ್ಲ ಕೊಡುತ್ತಿದ್ರು. ನಾನು ಸ್ಪೋರ್ಟ್ಸ್ ಮಮ್ಮಿ ನಾನು ಜಾವ್ಲಿನಾಗ ಆಡಬೇಕು ಅಂತಂದೆ. ಅದು ಒಂದು ಜಾವ್ಲಿನ್ ತೊಗೋಬೇಕಾದ್ರೆ 10-20 ಸಾವಿರ ರೂಪಾಯಿ ಮಾಮೂಲಿ ಭಾಳ ದುಡ್ಡು ಬೇಕು ಸರ್. ಸ್ಟ್ಯಾಂಡರ್ಡ್ ತೊಗೋಬೇಕಂದ್ರೆ ಭಾಳ ಕಷ್ಟ. ಆದರೂ ಕೂಡ ನಾನು ಆಡಿದೆ ಸರ್, ಜಾವ್ಲಿನಲ್ಲಿ ತೊಗೋಬೇಕಂತಂದೆ. ಈಗ ನಾನು ಸ್ಟಾರ್ಟಿಂಗ್ ಸರ್ ನಮ್ಮ ಕಲಬುರದಲ್ಲಿ ಆಡಬೇಕಾದ್ರೆ ನಾನು ಹಿಂಗೆ ಜಾವ್ಲಿನ್ ಆಡ್ಬೇಕು ದಪ್ಪಂದು ಬೀಳ್ತಿದ್ದೆ ಸರ್. ನಾನು ಕಾಲು ಜಾರಿ ಬ್ಯಾಲೆನ್ಸ್ ಒಂದು ಸೈಡ್ ಹೋಗ್ತಿದ್ದು. ಯಾಕೆ ನಮ್ಮ ಕೋಚಿಗೆ ಭೀ ಹೇಳ್ತಿದ್ದೆ ಅಲ್ಲೇ. ನಮ್ಮ ಆ್ಯಕ್ಚುಲಿ ಕಲಬುರ್ಗಿದು ನಮ್ಮ ಸರ್ ಅವರು ಇದ್ದಾರೆ ಸರ್, ಕಲಬುರ್ಗಿ ಕೋಚು. ಅವರೆಲ್ಲ ಹೇಳ್ತಿದ್ರು, ಇಲ್ಲ ನೀನು ಸಾಧನೆ ಮಾಡಬೇಕು ಅಂತಂದೆ. ಅಲ್ಲಿಂದ ಭಾಳ ಕಷ್ಟ ಆಗ್ತಿತ್ತು ಸರ್ ನನಗೆ ಜಾವ್ಲಿನ್ ಆಡಬೇಕಾದ್ರೆ. ಮತ್ತು ಅಲ್ಲಿಂದ ನಾನು ಎಲ್ಲ ರೆಡಿ ಮಾಡಿ ಭಾಳ ಕಷ್ಟ ಅಲ್ಲಿಂದ ಈ ಬೆಂಗಳೂರು ಬಂದೆ ಸರ್. ಬೆಂಗಳೂರು ಬಂದಾಗ ಜಾವ್ಲಿನ್ ಥ್ರೋ ಅಲ್ಲಿ ಎಲ್ಲ ಸೆಲೆಕ್ಷನ್ ಆದೆ. ಇಂಟರ್ನ್ಯಾಷನಲ್ ಥೈಲ್ಯಾಂಡ್ ಹೋದೆ ಸರ್. ಅಲ್ಲಿಂದ ಜಾವ್ಲಿನಲ್ಲಿ ಭಾಳ ದೇಶ ಇತ್ತು ಸರ್. ವರ್ಲ್ಡ್ ಚಾಂಪಿಯನ್ ಅಂತಂದರೆ ಎಲ್ಲ ಕಂಟ್ರಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಸರ್. ಅಲ್ಲಿ ಹೋಗಿ ನಿಮ್ಮೆಲ್ಲ ಸಹಕಾರದಿಂದ ಅಲ್ಲಿ ಹೋಗಿ ಒಂದು ಗೋಲ್ಡ್ ಮೆಡಲ್ ಆಯ್ತು ಸರ್ ನಂದು. ಎಷ್ಟು ಮೆಡಲ್ ತೊಗೊಂಡಿದ್ರಿ ಇಲ್ಲಿವರೆಗೂ? ಸರ್ ನಂದು ಜಾವ್ಲಿನಲ್ಲಿ 2023ರಲ್ಲಿ ಗೋಲ್ಡ್ ಮೆಡಲ್ ಆಯಿತು. ಈಗ ರೀಸೆಂಟ್ಲಿ 2025ರಲ್ಲಿ 3ನೇ ಪ್ಲೇಸ್ ಆಯಿತು ಸರ್. ಜಾವ್ಲಿನಲ್ಲಿ ಬ್ರೋನ್ಸ್ ಮೆಡಲ್ ಆಯಿತು ಸರ್. ಯಾಕೆ ಈ ಸಲ ಫಸ್ಟ್ ಪ್ಲೇಸಿಗೆ ಕಷ್ಟ ಆಯ್ತಾ, ಏನಾಯಿತು? ಇಲ್ಲ ಸರ್, ನನಗೆ ಭೀ ಇಂಜುರಿ ಆಯಿತು ಸರ್. ಇಲ್ಲಿ ಇದು ಜಾವ್ಲಿಂದು ಇಲ್ಲಿ ಬಿಡಬೇಕಂದ್ರೆ ಇಂಜುರಿ ಆಯಿತು. ಒಳಗೆ ಆತಿತ್ತು ಸರ್. ನಂದು 3ನೇ ಪ್ಲೇಸ್ ಆಯ್ತು ಸರ್. ಅದು ಭೀ ನಾವು 3 ಇಂಡಿಯಾದವ್ರಿಗೆ ಗೆದ್ದಿದ್ದೇವೆ ಸರ್. ಹೌದಾ? ಭಾಳ ಖುಷಿ ಆಯಿತು ಸರ್. ಎಷ್ಟು ಮೀಟರ್ ಎಸಿತೀರಿ ನೀವು ಸರ್? ನಂದು ಈಗ 30-45 ಎಸ್ತೀನಿ ಸರ್ ನಾನು. ಆದರೆ ಇದು ಇಂಜುರಿ ಆಗಿ ಹಿಡಿದು ಜರ ಕಡಿಮೆ ಬರ್ತಾಯಿದೆ ಸರ್. ಅದಕ್ಕೆ ಈಗ ಜಾವ್ಲಿನ್ ಬಿಟ್ಟು ಈಗ ಬ್ಯಾಡ್ಮಿಂಟನ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಸುಮ್ಮನೆ ಕೂರೋರಲ್ಲ ನೀವು ಯಾರು ಸರ್. ನೋಡಿ, ಎಷ್ಟು ಇನ್ಸ್ಪೈರಿಂಗ್ ಅಂತ. ಯಾರು ಸುಮ್ಮನೆ ಕೂರೋರಲ್ಲ ನೀವು. ಹಾಂ ಸರ್. ಈಗ ನೋಡಿ, ಅವರು ರಾಘವೇಂದ್ರ ಪಿ ಅವರು, ಅವರಿಗೆ ಡಿಸ್ಕಸ್ ಥ್ರೋ ಅವ್ರು ಮಾಡ್ತಾಯಿದ್ರು. ಅವರಿಗೆ ಇಂಜುರಿ ಆಯಿತು ಅಂಥೇಳಿ ಅವರು ನೆಕ್ಸ್ಟ್ ಕತ್ತಿ ವರ್ಷಕ್ಕೆ ಬಂದರು. ಈಗ ಇವರು ಜಾವೆಲಿನ್ ಥ್ರೋ ಮಾಡ್ತಾಯಿದ್ದಾರೆ. ಅದಕ್ಕೆ ಇಂಜುರಿ ಆಯಿತು, ಅದು ಆಗಲ್ಲ ಅಂದಾಗ ನೆಕ್ಸ್ಟು ಬ್ಯಾಡ್ಮಿಂಟನಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಭಾಳ ಸಂತೋಷ, ಬನ್ನಿ, ಒಳ್ಳೆಯದಾಗಲಿ. ಓಕೆ, ಈಗ ನೀವು ಮೂಲತಃ ನೀವು ಯಾವರು ಸರ್? ನಾವು ಮೂಲತಃ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ಅಂತ ಒಂದು ಚಿಕ್ಕ ಹಳ್ಳಿ ಬರುತ್ತೆ ಸರ್, ಚಿಕ್ಕನಿಂಗದಳ್ಳಿ ಅಂತ. ಆ್ಯಕ್ಚುಲಿ ಭಾಳ ಟೂರಿಸ್ಟ್ ಪ್ಲೇಸ್ ಸರ್ ನಮ್ಮಲ್ಲಿ. ಫಾರೆಸ್ಟ್ರು ಆಗಲಿ, ಕೇರಿ ಆಗಲಿ ಅಂಥ ಚಿಕ್ಕ ನಿಂಗದಳ್ಳಿ ಅಲ್ಲಿ ಹುಟ್ಟಿ ನಾನು ಆ್ಯಕ್ಚುಲಿ ಸಣ್ಣ ಹಿಡ್ದಾಗ ಕ್ರಿಕೆಟ್ ಆಡ್ತೀನಿ ಸರ್ ನಾನು. ನಮ್ಮ ಎಲ್ಲ ಹಳ್ಳಿ ಅಂತಂದರೆ ಒಂದು ಚಿಕ್ಕ ಬ್ಯಾಟ್ ಮಾಡ್ಕೊಬೋದು. ಲಬ್ಬರ್ ಬಾಲ್ ಇತ್ತು ಸರ್. ಆ ಲಬ್ಬರ್ ಬಾಲ್ ತಂದ್ಕೋಬೇಕಾದ್ರೆ ನಮ್ಮ ಮಮ್ಮಿ ಬಂದು ಹೊಡಿತಿಳು. ನಾ ಬ್ಯಾಟ್ ಕದ್ದು ಮುಚ್ಚೋ ಇಡ್ತಿದ್ದ. ಬೇಡ ನೀನು ಜಾಬ್ ಮಾಡ್ಕೋ,
ನೀನು ಚೆನ್ನಾಗಿ ಎಜುಕೇಷನ್ ಮಾಡು. ನನ್ನ ತಲೆಯಲ್ಲಿ ಕ್ರಿಕೆಟ್ ಇತ್ತು ಸರ್. ಅಲ್ಲೊಬ್ಬ ನಮ್ಮ ಸಂಜು ಅಣ್ಣ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ RFO ಆಗಿದ್ದಾನೆ ಸರ್. ಓಕೆ, ಅವರೇ ನಮಗೆ ಬ್ಯಾಟ್ ಇಸ್ಕೊಡೋದು ಭಾಳ ಸಹಕಾರ ಮಾಡಿದ್ದಾರೆ ಸರ್ ನಮಗೆ. ಎಲ್ಲಾರು ಯಶಸ್ಸಿನ ಬದುಕಲ್ಲೂ ಒಬ್ಬೊಬ್ರು ಹಿಂದೆ ಬ್ಯಾಕ್ಬೋನ್ ಅನ್ನೋರು ಇದ್ದೇ ಇರ್ತಾರಲ್ಲ. ಹೌದು ಸರ್. ಅಲ್ಲಿಂದ ತಾಲೂಕು ಮಟ್ಟದಲ್ಲಿ 2 ಕೈದಲ್ಲಿ ಹೋಗಿ ಆಡ್ತಿದ್ದೆ. ಅವನು ನೋಡೋ ಒಂದು ಕೈಲಿ ಎಷ್ಟು ಚೆನ್ನಾಗಿ ಆಡ್ತಾನೆ, ಎಲ್ಲ ಇಂಪ್ರೆಸ್ ಸರ್ ನನಗೆ. ಅಲ್ಲಿಂದ ಎಲ್ಲ ಹೇಳೋರು ನಿಮ್ಮ ಅಂಗವಿಕಲ ಕ್ರೀಡೆ ಇದೆ, ಹೋಗಿ ನೀವು ಆಡಿ. ನನಗೆ ಮೈಂಡಲ್ಲಿ ನಾನು 5ನೇ ಕ್ಲಾಸ್ ಹಿಡಿದು ಡಿಗ್ರಿ PG ನಾನು MSW ಸರ್ ಹಾಸ್ಟೆಲಲ್ಲಿ ಬೆಳೆದೀನಿ ಸರ್ ನಾನು. ಯಾವ ವಯಸ್ಸಲ್ಲಿ ಎತ್ಕೊಂಡ್ರಿ ನೀವು ಕೈಯಲ್ಲಿ ಜಾವೆಲಿನ್ನ? ಸರ್ ಜಾವ್ಲಿನ್ ಅಂದಾಗ ಈಗ ನಾನು 22ರಲ್ಲಿ ನಾನು ಟ್ರೈ ಮಾಡಿದೆ ಸರ್ ನಾನು. ಆದರೆ ಸಣ್ಣ ಹಿಡಿದು ನಾನು ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇತ್ತು ಸರ್. ಅಲ್ಲಲ್ಲ, ನೀವು ಸಣ್ಣವ್ರು ಇರಬೇಕಾದ್ರೆ ಪ್ರೈಮರಿ ಹೈಸ್ಕೂಲ್ ಎಲ್ಲ ಓದಿದಿರಿ ಅಲ್ವಾ ನೀವು? ಹಾಂ ಸರ್, ಓದಿದ್ದೆ. ಅವತ್ತು ಜಾವೆಲಿನ್ ಹಿಡಿದಿದ್ರ ಕೈ? ಮೈಂಡಲ್ಲಿ ಇಲ್ಲ, ಇದ್ದಿಲ್ಲ. ಮೈಂಡಲ್ಲಿ ಇರಲಿಲ್ಲ. ಅವಾಗ ಯಾವ ಆಟ ಆಡ್ತಾ ಇದ್ರಿ ನೀವು? ಕ್ರಿಕೆಟ್ ಕರ್ನಾಟಕ, ನಮ್ಮ ಕರ್ನಾಟಕದ ಟೀಮಲ್ಲಿ KDCC ಅಂತ ಕರ್ನಾಟಕ ಟೀಮ್ ಇದೆ ಸರ್. ಅಲ್ಲಿ ನಮ್ಮ ಶ್ರೀಧರ್ ಸರ್ ಆಗಲಿ, ನಮ್ಮ ಸಂತೋಷ್ ಗೌಡ ಮತ್ತು ವಿಜಯ್ ಹಾದಿಮನಿ ಅಂತ ಇದ್ದಾರೆ ಸರ್. ಇಂಡಿಯಾ ಕ್ಯಾಪ್ಟನ್ ಸರ್ ವಿಜಯ್ ಹಾದಿಮನಿ. ಸೊ ನೀವು ಈಗ ರಾಘವೇಂದ್ರ ಅವರು ಬಹುತೇಕ ಅವರು 7 ವರ್ಷದಲ್ಲಿ ಇರ್ಬೇಕಾದ್ರೆ ಒಂದು ಮೆಡಿಸನ್ ಪ್ರಾಬ್ಲಮ್ ಆಗಿ ಅವರು ವಿಶೇಷ ಕನ್ವರ್ಟ್ ಆಗಿದ್ದು. ಸೊ ನೀವು ಹುಟ್ಟುತ್ತಲೇ ವಿಶೇಷ ಚೇತನರ? ಇಲ್ಲ ಸರ್, ನಾನು ಚಿಕ್ಕವಿರುವಾಗ ಮುಂಬೈಯಲ್ಲಿ ನಮ್ಮ ತಂದೆಯವರು ನಾವು ಕೂಲಿ ನಾಲಿ ಮಾಡೋಕ್ಕೆ ವಲಸಿಗೆ ಮುಂಬೈ ಹೋದೆವು ಸರ್. ಓಕೆ. ಮುಂಬೈ ಹೋದಾಗ ನಾನು ಒಂದು ಹೋಟೆಲಲ್ಲಿ ನೌಕರಿ ಇದ್ದೆ ಸರ್. ನಾನು 300 ರೂಪಾಯಿ. ಯಾವ ಏಜ್ ಅವಾಗ ನಿಮಗೆ? ಸರ್ ನಾನು ಭಾಳ ಚಿಕ್ಕ ಸರ್, ಒಂದು 6-7 ವರ್ಷ ಅಂದರೆ ಭಾಳ ಜಾಸ್ತಿ ಆಯ್ತು ಸರ್. ಅದು ನನ್ನ ಬಳಿ ಇದೆ ಸರ್, ಫೋಟೋ ಬೇಕಾದ್ರೆ ನಾನು ಹಾಕ್ತೀನಿ. ಅವಾಗ ನಾನು ದುಡ್ಲಕ್ಕೆ ಹೋದೆವು ಸರ್. ನಮ್ಮ ಮಮ್ಮಿಯವರು ನಾವು ಒಂದು ಗುಡಿಸಿ ಸರ್, ನಮ್ಮ ಲಂಬಾಣಿ ಜನಾಂಗ ಅಂದರೆ ಮುಂಬೈದಲ್ಲಿ ವಲಸೆ ಹೋಗ್ತಿರೋವಲ್ಲ ಸರ್, ಒಂದು ಗುಡಿಸಿ ಕಟ್ಕೊಂಡಿದ್ದೆವು. ತಾಂಡ ಮುಂಬೈಯಲ್ಲಿ ಒಂದು ಗುಡಿಸಿದಲ್ಲಿ ಇದ್ದಿದ್ದೇವೆ ಸರ್ ನಾವು. ಬಾಂದ್ರಾ ಅಂತ ಲಾಲಾಸುಪಾರದಲ್ಲಿ ಭೀ ಇದ್ದಿದ್ದೇವೆ ಸರ್. ಅಲ್ಲಿ ಬಾಂದ್ರಲ್ಲಿ ಲಾಲಾಸುಪಾರಾಗಿ ಹೋದೆವು ಸರ್. ಅವಾಗ ನಾನು ಗುಡಿಸಿದಲ್ಲಿದ್ದಾಗ ನಮ್ಮ ತಂದೆಯವರು ಮಾಮೂಲಿ ಒಂದು 200, 300, 400 ಕೂಲಿ. ನಮ್ಮ ಮಮ್ಮಿಯವ್ರಿಗೆ ಭೀ ನಾವು ಭೀ ಒಂದು ಹೋಟೆಲ್ ಮಗ ದುಡಿಲಿ, ಒಂದು ಹೋಟೆಲ್ ಚಹಾ ಹೋಟೆಲ್ ತೆಗಿಲಿ. ಬಡತನ ಭಾಳ ಇತ್ತು ಸರ್. ನಮ್ಮ 2 ತಂಗಿಯವರು. ಅದರಲ್ಲಿ ನಾವು ಹೋಟೆಲಲ್ಲಿ ಕಾಲು ಜಾರಿ ಬಿದ್ದೆ ಸರ್. ನನ್ನ ಕೈ ಡ್ಯಾಮೇಜ್ ಆಯ್ತು ಸರ್ ಈ ಕೈಯಲ್ಲಿ. ಆದರೆ ಹಾಸ್ಪಿಟಲ್ ತೋರಿಸ್ಬೇಕಂತ ನಮ್ಮ ಹತ್ರ ದುಡ್ಡು ಇದ್ದಿದ್ದಿಲ್ಲ ಸರ್. ನಾವು ಭಾಳ ಕಷ್ಟದಿಂದ ನಮ್ಮ ತಾಯಿ ಅವರು ನಮ್ಮ ತಂದೆಯವರು ದುಡ್ಡು ತೊಗೊಂಡು ಬರ್ತೀನಂತ ತಾಂಡಕ್ಕೆ ಬರ್ದರು ಸರ್. ಎಲ್ಲಿ ಕಲಬುರ್ಗಿ ಬಂದರು ಮುಂಬೈಯಿಂದ. ನಮ್ಮ ತಾಯಿಯವರು ಕಷ್ಟಪಟ್ಟು ಅಲ್ಲಿ ಆಜುಬಾಜುದವ್ರು ದಾನ ಮಾಡಿದ್ದಾರೆ ಸರ್ ನಮಗೆ. ಅಲ್ಲಿಂದ ಸಫ್ಟಿಂಗ್ ಆಯ್ತು ಸರ್, ಮೆಡಿಷನ್ನು ಎಲ್ಲ ತೊಗೊಂಡು ಸಫ್ಟಿಂಗ್ ಆಯಿತು. ಕೈ ಕಡಿಬೇಕಂತಿದ್ರು, ಬೆಡ್ ಮೇಲೆ ಕೈ ಕಡಿದ್ರು ಸರ್. ನಾನು ನಿಜವಾಗ್ಲೂ ಸರ್ ನನಗೆ ಭಾಳ ಇಂಪ್ರೆಸ್ ಆಗಿ ಕೈ ಕಡಿಬೇಕಂತ ಹೇಳಿದ್ರ? ಹೌದು ಸರ್. ಕಾರಣ ಸಫ್ಟಿಂಗ್ ಆಗಿತ್ತು ಸರ್. ಅದಕ್ಕೆ ಕಣ್ಣಾಗ ನೀರು ಬರುತ್ತೆ ಸರ್. ನಾನು ಅದಕ್ಕೆ ಇಲ್ಲಿ ಸ್ಟುಡಿಯೋ ಬಂದಾಗೆ ಕಣ್ಣಾಗ ನೀರು ತೆಗೆದೆ. ಆದರೆ ಈಗ ಅಳ್ತಾ ಇದ್ದೇನೆ ಸರ್, ಅದರ ಹೃದಯದಿಂದ ಅಳ್ತಾ ಇದ್ದೀನಿ ಸರ್. ನಾನು ಭಾಳ ಕಷ್ಟದಿಂದ ಬೆಳೆದಿದ್ದೀನಿ ಸರ್. ನಾನು ಎಲ್ಲಿ ಸೆಪ್ಟಿಕ್ ಆಗಿತ್ತು ನಿಮಗೆ? ಎಲ್ಲಿ ಮುಂದೆ ಅಥವಾ ಇಲ್ಲ ಸರ್, ಇಲ್ಲಿ ಕೈಗೆ ಅರ್ಧ ಕೈಗೆ ಅಲ್ಲಿಂದ ಎರ್ಕೋತ ಅಲ್ಲಿ ಇಲ್ಲ ಆಯಿತು ಸರ್. ಗ್ಯಾಂಗ್ರೀನ್ ಥರ ಏನಾದರೂ? ಹಾಂ ಸರ್, ಹೌದು ಸರ್. ಬಾಂದ್ರಾದಲ್ಲೇ ಕೈ ಕಟ್ ಮಾಡಿದ್ರು ಸರ್. ಕೈ ಕಟ್ ಮಾಡಿದಾಗ ನಿಜವಾಗ್ಲೂ ಸರ್ ನನಗೆ ನಾನು ಅಂದ್ಕೊಂಡಿದ್ದಿಲ್ಲ ಸರ್. ನಾನು ಏನು ನಮ್ಮ ತಾಯಿಯವರು ತಂದೆಯವರು ಎಲ್ಲರೂ ಹತ್ತರು. ನಮ್ಮ ಊರು ಜನಗ ಅಲ್ಲೇ ಮುಂಬೈಗೆ ವಲಸಿಗೆ ಬಂದಿರ್ತಾರೆ ಸರ್, ಅಕ್ಕಪಕ್ಕದವ್ರು ಎಲ್ಲರೂ ಹತ್ತರು. ಎಂಥ ಒಳ್ಳೆ ಹುಡುಗ, ಅಂಥ ಹುಡುಗದ ಕೈ ಕಟ್ಟಾಯ್ತಲ್ಲ ಅಂತ ಅಲ್ಲಿ ಊರಿಗೆ ಬಂದೆವು ಸರ್. ನಮ್ಮೆಲ್ಲ ಅಕ್ಕಪಕ್ಕದವರು ಸರ್, ನಮ್ಮ ಚಿಕ್ಕನಿಂಗ್ದಳೆ ಅಂದರೆ ಊರು ತಾಂಡ ಮಿಕ್ಸ್ ಇದೆ ಸರ್. ಎಲ್ಲರ ತಾಯಂದರು ಬಂದು ಹೇಳಿದ್ರು, ನೀನು ಚೆನ್ನಾಗಿ ಓದಬೇಕು, ನೀನು ದೇಶಕ್ಕೆ ಏನಾರ ಮಾಡಬೇಕು ಅಂತ ಹೇಳಿದ್ರು ಸರ್. ಆ್ಯಕ್ಚುಲಿ ನಾನು ಇಂಪ್ರೆನ್ಸ್ ನನ್ನ ತಲೆ ಹಿಡ್ಕೊಂಡು ನಾನು 5ನೇ ನಮ್ಮೂರಲ್ಲಿ ಕಲಿತೆ ಸರ್. 6ನೇ ನಮ್ಮ ಚುಂಚೋಳಿ ಸುಲೇಪೇಟಲ್ಲಿ ನಾನು 8ನೇ ಹಿಡಿದು ಡಿಗ್ರಿ ಅಲ್ಲೇ ಕಡ್ದೆ. ಜೊತೆಯಲ್ಲಿ ಕ್ರಿಕೆಟ್ ಆಡಿದೆ ಸರ್ ನಾನು. ಸರ್ ನಾನು ಆ್ಯಕ್ಚುಲಿ ಹೇಳ್ತೀನಿ, ನಾನು ಈ ಮಟ್ಟಕ್ಕೆ ಬಂದಿನ ಅಂದರೆ ಬೇರೆದವ್ರು ಸರಿ ಸೋಲಿಸ್ಬೇಕು 10 ರೂಪಾಯಿ ಅಂದರೆ ಆ ದುಡ್ಡಲ್ಲಿಂದ ನಾನು ಸಾಬೂನು ತೊಗೋಬೇಕು, ಬಟ್ಟೆ ತೊಗೋಬೇಕು, ಶಾಂಪು, ಇದು ಉದಾಹರಣೆ ಎಲ್ಲರಿಗೂ ಗೊತ್ತಿದೆ ಸರ್. ನಮ್ಮ ಭಾಗ ಜನದ ಗೊತ್ತು. ಆ ದುಡ್ಡಲ್ಲೆಲ್ಲ ನಾನು ಸ್ಪೋರ್ಟ್ಸ್, ನಾನು ಇವತ್ತು ನಿಂತಿದ್ದೀನಿ ಅಂತಂದರೆ ನಾನು ಸ್ಪೋರ್ಟ್ಸೇ ಕಾರಣ ಸರ್. ಆ ಸ್ಪೋರ್ಟ್ಸೇ ಸಂಡೆ ಮ್ಯಾಚ್ ಇದ್ದಾಗ ಒಂದು 50 ರೂಪಾಯಿ 100 ರೂಪಾಯಿ ಗೆದ್ದು ಆ ದುಡ್ಡಲ್ಲಿ, ಯಾಕಂದ್ರೆ ತಾಯಿ ಆ ಜಮಾನದಲ್ಲಿ 10 ರೂಪಾಯಿ 20 ರೂಪಾಯಿ ಸದಿ ಕಳಿತಿದ್ರು ಸರ್. ಮತ್ತು ಉಳಿದಿದ್ದ ಕಡ್ಗೆ ಮಾರ್ತಿದ್ರು ನಮ್ಮ ಮಮ್ಮಿ. ನಿಜವಾಗ್ಲೂ ಸರ್ ನಾನು ಇವತ್ತು ಹೆಮ್ಮೆಲಿಂದ ಹೇಳ್ತೀನಿ, ನಮ್ಮ ಊರಲ್ಲಿ ಕಟ್ಗೆ ಮಾರಿ ಆ ಹಿಟ್ಟು ಗಿರ್ನಿ ಹಿಟ್ಟು ಅಂತ ಬಾಜು ಬೀಳ್ತಾರಲ್ಲ ಸರ್, ಆ ಹಿಟ್ಟು ತಂದು ನಾವು ರೊಟ್ಟಿ ಬಡ್ದು ತಿಂದಿದ್ದೇವೆ ಸರ್. ನಿಜವಾಗ್ಲೂ ನಮಗೆಲ್ಲರೂ ಹೆಲ್ಪ್ ಮಾಡಿದ್ದಾರೆ ಸರ್. ಅದಕ್ಕೆ ನನಗೆ ಇಂಪ್ರೆಸ್ ಆಗಿದೆ, ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ಕರ್ನಾಟಕ ಏನನ್ನ ಮಾಡಬೇಕಂತೆ ಆ ಕಿಚ್ಚು ನನಗೆ ಹೊಟ್ಟೆಯಲ್ಲಿ ಇತ್ತು ಸರ್. ಸೂಪರ್ ರಮೇಶ್ ಅವರೇ. ನೋಡಿ ಅವತ್ತು ನೋಡಿ ಇಬ್ಬರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ, ಇವತ್ತು ಕಾರ್ಯಕ್ರಮದಲ್ಲಿ ಇಬ್ಬರೂ ಹುಟ್ಟುತ್ತಲೇ ಯಾರೂ ವಿಶೇಷ ಚೇತನರಲ್ಲ. ಒಂದೊಂದು ಘಟನೆ ಅವರ ಬದುಕನ್ನೇ ಬದಲಾಯಿಸಿತ್ತು. ಹಾಗಂತ ನನ್ನ ಬದುಕು ಹಿಂಗಾಯ್ತಲ್ಲ ಅಂತ ಅವ್ರು ಯಾರೂ ಕೈ ಕಟ್ಕೊಳ್ಳಿಲ್ಲ. ಇವತ್ತು ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಡುವಂಥ ಪರಿಸ್ಥಿತಿಯನ್ನು ತಗೊಬಂದಿದ್ದಾರೆ. ಅಷ್ಟು ದೇಶಕ್ಕೆ ಹೆಮ್ಮೆ,
ಅಂಥ ಒಂದು ಹೆಸರನ್ನು ಕೀರ್ತಿಯನ್ನು ತೊಗೊಂಡು ಬಂದಿದ್ದೀರಿ. ಸರ್, ಮದುವೆ ಆಗಿದೆಯಾ ನಿಮ್ಮದು? ಹೌದು ಸರ್, ಮದುವೆ ಆಗಿದೆ. ಇದೆಲ್ಲ ನೋಡುವಾಗ ನಿಮ್ಮ ವೈಫ್ ಏನು ಹೇಳ್ತಾರೆ? ಸರ್, ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ವೈಫವರು ನಾ ಪುನರ್ಜನ್ಮದಲ್ಲಿ ಪುಣ್ಯ ಮಾಡಿದಂತ 2 ಟೈಪ್ ಹೇಳ್ತೀನಿ ಸರ್. ಪುನರ್ಜನ್ಮದಲ್ಲಿ ಪುಣ್ಯ ಮಾಡಿದೇನೋ ಅಂತ ಅನಿಸ್ತಾ ಇದೆ ಸರ್. ಯಾಕಂತಂದರೆ ನಮ್ಮ ವೈಫವರು ಪ್ರತಿ ಕ್ಷಣದಲ್ಲಿ ಭಾಳ ಧೈರ್ಯ ಮಾಡಿದ್ರು ಸರ್. ಇಷ್ಟೆಷ್ಟು ಸ್ಪೋರ್ಟ್ಸ್ ಆಗಬೇಕಾದ್ರೆ ಅವರೇ ಕಾರಣ. ಧೈರ್ಯ ಮಾಡಿದ್ರು ಸರ್. ಆದರೆ 2023 ಮೆಡಲ್ ಹೊಡೆದವಾಗ ಎಲ್ಲ ದುಡ್ಡು ನಮ್ಮ ರಿಪಬ್ಲಿಕ್ ನ್ಯೂಸು, ನಮ್ಮೆಲ್ಲ ಅಣ್ಣ ತಮ್ಮಂದವರು, ಕರ್ನಾಟಕದವರು ಎಲ್ಲರೂ 10 ರೂಪಾಯಿ 20 ರೂಪಾಯಿ ಏನು ಹೆಲ್ಪ್ ಮಾಡಿದ್ರು ಸರ್. ಒಂದು 5-6 ಲಕ್ಷ ರೂಪಾಯಿ ಆಗಿತ್ತು. ಆ ದುಡ್ಡು ಇಟ್ಕೊಂಡು ನಾನು ಒಂದು 6 ಕಂಟ್ರಿ ಆಡಿದೆ ಸರ್. ಆದರೆ ನಮ್ಮ ಮನೆದವರು ಹೇಳಿದ್ರು ದುಡ್ಡಿನ ಬರ್ಬೋದು ಅಂತ ಆಸೆ ಇತ್ತು ಸರ್ ಅವ್ರಿಗೆ. ಅಲ್ಲಿಂದ ದುಡ್ಡು ಬರ್ಲಿಕ್ಕಾಗಿಲ್ಲ. ಮಾಮ ನೀನು ಸ್ಪೋರ್ಟ್ಸ್ ಬಿಡು. ಯಾಕೆ ಬಿಡು ಅಂದ್ರೆ ನಾ ಬಿ ದುಡಿತೀನಿ, ನೀ ಬಿ ದುಡಿ. ಒಂದು PG ಆಗಿದೆ ನಿಮ್ಮದು, MSW ಕಾಲೇಜ್ ಸೆಕೆಂಡ್ ಟಾಪರ್ ಸರ್ ನಂದು, ಗುಲ್ಬರ್ಗ ಯೂನಿವರ್ಸಿಟಿ. ಒಂದು ಸರ್ಕಾರಿ ನೌಕರಿ ಟ್ರೈ ಮಾಡು. ಮಾತಿಗೆ ಸ್ಪೋರ್ಟ್ಸ್ ಅಂತಾರೆ. ನಮ್ಮ ಜೀವನ ಹೇಗೆ ನಡಿಬೇಕು, ನಮ್ಮ ಮಕ್ಕಳಾಗಿದೆ. ನಾ ಒಂದೇ ಹೇಳಿದೆ ಸರ್, ಹೌದು ನೀವು ಹೇಳೋದು ಕರೆಕ್ಟು, ಆದರೆ ನಾನು ದುಡಿತೀನಿ, ಸ್ಪೋರ್ಟ್ಸ್ ಮಾಡ್ತೀನಿ, ನಾನು ಬಿಡಲ್ಲ. ಯಾಕಂತಂದರೆ ನಾನು ಸಣ್ಣ ಹಿಡ್ದ ಕಷ್ಟದಿಂದ ಬಂದಿದ್ದೀನಿ. ನನಗೆ ಎಲ್ಲರೂ ದುಡ್ಡು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಇವ ಸ್ಪೋರ್ಟ್ಸ್ಲಿಂದ ಬೆಳೀಲಿ, ಕರ್ನಾಟಕದ ಮಗ ಮುಂದೆ ಇನ್ನೂ ಮೆಡಲ್ ಹೊಡಿಲಿ ಅಂತ ಹೇಳಿದ್ದಾರೆ ರೇಖಾ ಅಂತ ಹೇಳಿದೆ. ಆಯ್ತು ಮಾಮ ಅಂತಂದೆ ಸರ್. ನಾನು ಪಾರ್ಟ್ಸ್ ಆಫ್ ಜಾಬ್ ಭೀ ಮಾಡ್ತೀನಿ ಸರ್ ಹೊರಗಡೆ, ಆ ದುಡ್ಡು ಭೀ ಬರುತ್ತೆ. ಆದರೆ ನನಗೆ ಇನ್ನೊಂದು ಜರ್ರ ದುಃಖದ ಸಂಗತಿ ಸರ್, ನಾವು ಯಾರು ಕನ್ನಡಿಗರು ಯಾರು ಸಿಟ್ಟು ಮಾಡ್ಕೊಬಾರ್ದು. ಹೌದು, ನಗದು ಪುರಸ್ಕಾರ ಕೊಡ್ಬೋದಲ್ಲ ಸರ್. ನಗದು ಪುರಸ್ಕಾರ ಇದೆ 5 ಲಕ್ಷ ರೂಪಾಯಿ. ಆ ದುಡ್ಡನ್ನು ಮಾಡಿದರೆ ನಮ್ಮಂಥವ್ರು ಸಾವಿರಾರು ಕ್ರೀಡಾಪಟುಗಳು ಬೆಳಿತಾರೆ ಸರ್. ಅದು ಒಂದೇ. ಮತ್ತು ನಮ್ಮ ಮನೆಯಲ್ಲಿ ಭಾಳ ಸಹಕಾರ ಮಾಡ್ತಾರೆ ಸರ್. ಆದರೆ ನಮ್ಮ ಮನೆಯಲ್ಲಿ ಒಂದು ಮಾತು ಹೇಳಿದ್ರು ಸರ್, ನನಗೆ ದುಃಖ ಆಯಿತು ರಾತ್ರಿ ಮೂಮೆಂಟಲ್ಲಿ. ಮಾಮ ನೀವು ಇದೇ ಮಾಡಿದರೆ ನಾನು ನಿನಗೆ ಬಿಡಬೇಕಾಗುತ್ತೆ, ನಿನಗೆ ಡೈವರ್ಸ್ ಕೊಡಬೇಕಾಗುತ್ತೆ ಅಂದೆ. ಯಾಕಂದ್ರೆ ದುಡ್ಡಿದ್ದರೆ ಸಂಸಾರ ನೋಡುತ್ತೆ ಅಲ್ಲ ಸರ್. ಚಿಕ್ಕ ಮಕ್ಕಳೇ ನೋಡಿದ್ರ ಏನೇ ಹೆಸರು, ಏನೇ ಕೀರ್ತಿ, ಏನೇ ದೇಶದ ನಾವು ಪ್ರತಿನಿಧಿಸಿದ್ರು ಕೂಡ, ಈ ದೇಶಕ್ಕೆ ಹೆಸರು ತಗೊಬಂದ್ರು ಕೂಡ ಕೊನೆಗೆ ಬದುಕೋದಕ್ಕೆ ಬೇಕಾಗದೆ ಹಣ. ಎಲ್ಲರೂ ಕೂಡ ಹಣದಿಂದನೇ ನಮ್ಮನ್ನ ನೋಡ್ತಾರ. ಹೇಗನ್ಸ? ಹೌದು ಸರ್, ಈಗ ಹಣನೇ ದೇವರು ಆದವಾಗ ಹೇಳಿದ್ರಿ, ಹಣನೇ ದೇವರು. ಹಾಂ ಸರ್, ಆದವಾಗ ನಾನು ಧೈರ್ಯವನ್ನು ಬಿಟ್ಟಿಲ್ಲ ಸರ್. ಅಲ್ಲಿಂದ ಇಲ್ಲಿ ಬಂದೆ ಸರ್. ಇಲ್ಲಿ ನಮ್ಮ PCI ಬಂದೆ. ಈ ಥರ ಅಂತ ಹೇಳಿದೆ. ಪಾಪ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್. ಕೆಲವೊಂದು ಕಂಪ್ನಿ ಭೀ ಸ್ಪಾನ್ಸರ್ಶಿಪ್ ಮಾಡಿದ್ರು. ಅಡಾನಿ ಕಂಪ್ನಿ ಅಂತ ಮಾಡಿದ್ರು. ನಮ್ಮ ದೇವಕರ್ ಸರ್ ಅವರು ಲೆಟ್ರ್. ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಗೆದ್ದಿದ್ದೀರಿ. ಪ್ರೈಸ್ ಮನಿ ಏನಾದರೂ ಸಿಗ್ತಾ? ಥೈಲ್ಯಾಂಡಲ್ಲಿ ಚಾಂಪಿಯನ್ ಆದಾಗ ಪ್ರೈಸ್ ಮನಿ ಏನು ಸಿಕ್ತು ನಿಮಗೆ? ಹಾಂ ಸರ್, ಈಗ ಹೇಳ್ತೀನ ಪ್ರೈಸ್ ಮನಿ ಏನು ಸಿಕ್ಕಿಲ್ಲ ಸರ್. ಆದರೆ ಅಲ್ಲಿ ತನಕ ಕಷ್ಟಪಟ್ಟು ಜನರ ರಿಪಬ್ಲಿಕ್ ಕನ್ನಡ ಮತ್ತು ಜನರ ಸಹಾಯದಿಂದ ನೀವು ಥೈಲ್ಯಾಂಡ್ಗೆ ಹೋಗ್ತೀರಿ, ಗೆಲ್ತೀರಿ. ಬಟ್ ಅಲ್ಲಿ ಪ್ರೈಸ್ ಮನಿ ಅಂತ ಏನಿಲ್ವಾ? ಏನು DDWD ಕಡೆಯಿಂದ ನಮಗೆ ಪಾರ್ಟಿಸಿಪೈ 30,000 ಮತ್ತು ಇವರು ನ್ಯಾಷನಲ್ ಮಾಡಿದ್ರೆ ಒಂದು 50,000 ರೂಪಾಯಿ ಸಿಗುತ್ತೆ ಸರ್. ಅಲ್ಲ, ನಿಮ್ಮ ಹೋಗೋ ಖರ್ಚೆ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ಈ ಇಂಟರ್ನ್ಯಾಷನಲ್ ಹೊಡೆದ್ರೆ ಭೀ 55,000 ರೂಪಾಯಿ ಸರ್. ಅದೇ ಸಂಸಾರಕ್ಕೆಲ್ಲ ಹಿಂಗೆ ಮಾಡ್ಕೋತಾ. ಅದರ ಸಾಲ ಈಗ ಆಲ್ಮೋಸ್ಟ್ ಆಗಿದೆ ಸರ್ 4 ಲಕ್ಷ. ನಿಮಗೆ ಗೌರ್ಮೆಂಟ್ ಕೆಲಸ ಸ್ಪೋರ್ಟ್ಸ್ ಕೋಟಾದಿಂದ ಏನೋ ಪ್ರಯತ್ನ ಪಟ್ಟಿಲ್ವಾ ನೀವು? ಆ್ಯಕ್ಚುಲಿ ವರ್ಲ್ಡ್ ಚಾಂಪಿಯನ್ ಅಂತಂದರೆ ಕೊಡ್ಬೇಕು ಸರ್. 2%, 3% ಅಂತ ಮಾಡಿದ್ದಾರೆ ಸರ್. ಪ್ರಯತ್ನ ಮಾಡ್ತಿದ್ದೀರಿ? ಮಾಡಿದ್ದಾರೆ ಸರ್. ಆದರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಈಗ ನಮ್ಮ ಪರಮೇಶ್ವರ ಕ್ರೀಡಾ ಸಚಿವರು ಇದ್ದಾರೆ ಸರ್. ಎಲ್ಲರೂ ಹೋಗಿ ಭೇಟಿಯಾಗಿ ಬೇರೆ ರಾಜ್ಯದವರಿಗೆ ಆಗುತ್ತೆ ಸರ್, ನ್ಯಾಷನಲ್ ಹೊಡೆದರೆ ಆಗುತ್ತೆ. ಓಕೆ, ಫೈನಲಿ ಬೇರೆ ರಾಜ್ಯದವ್ರಿಗೆ ಆಗುತ್ತೆ. ಅವರು ಅದನ್ನೇ ಹೇಳಿದ್ರು, 15 ಲಕ್ಷ 10 ಲಕ್ಷ ಹಿಂಗೆಲ್ಲ ಆಗುತ್ತೆ. ಇರಲಿ, ನಮ್ಮ ರಾಜ್ಯದಲ್ಲೂ ಕೂಡ ಅದೇನೋ ಮಾಡ್ತಾ ಇದ್ದಾರಂತೆ. ನಾವು ಕೂಡ ಸರ್ಕಾರಕ್ಕೆ ಅದನ್ನೇ ಮನವಿ ಮಾಡ್ಕೊಳ್ಳೋದು. ಸೊ ಕೊನೆಯದಾಗಿ ನಿದ್ದೆ ಮಾಡ್ತಿರೋರಿಗೆ ಏನು ಹೇಳ್ತೀರಾ ಸರ್? ಅಂದರೆ ಅರ್ಥ ಆಗಿಲ್ಲ ಸರ್. ಅಂದರೆ ಇವತ್ತು ನನ್ನ ಬದುಕು ಇಷ್ಟೇ, ನಾವೇನು ಸಾಧನೆ ಮಾಡೋಕ್ಕಾಗಲ್ಲ, ನಮ್ಗೆ ಈ ಥರದೊಂದು ಭಗವಂತ ಈ ಥರ ಇಟ್ಬಿಟ್ಟಿದ್ದಾನೆ, ನಮ್ಮನ್ನು ವಿಶೇಷ ಚೇತನರಾಗಿ ಮಾಡಿದ್ದಾರೆ ಅಂತೇಳಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಕೂತಿರೋರಿಗೆ ಅದನ್ನೇ ನನ್ನ ಭಾಷೆಯಲ್ಲಿ ನಿದ್ದೆ ಅಂತ ಹೇಳಿದೆ ನಾನು. ಹೌದು, ಇದು ನಿಜ. ನನ್ನ ಜೀವನದಲ್ಲಿ ಅನೇಕ ಕಷ್ಟಗಳು ಆಗಿದೆ. ಲಾಸ್ಟ್ ಟೈಮ್ ಭೀ ಹೇಳಿದೆ, ಇವ ಉದ್ಧಾರ ಆಗಲ್ಲ, ಇವಂದು ಕೈ ಹೋಗಿದೆ, ಇವ್ರು ಹ್ಯಾಂಗೆ ಸಾಧನೆ ಮಾಡುತ್ತಾನೋ ಲೈಫಲ್ಲಿ ಜೀವನ ಅಂತ ಹೇಳಿದ್ರು. ನಾವು ನಮ್ಮ ಯಾವುದೇ ಕೆಲಸ ಇರಲಿ ಅಚ್ಚುಕಟ್ಟುವಾಗಿ ಮಾಡ್ಬೇಕು ಸರ್. ಫಸ್ಟು ಮತ್ತೊಬ್ರಿಗೆ ಹೇಳೋದು ಟೀಕೆ ಮಾಡೋದಕ್ಕಿಂತ ನಮ್ದೇನಿದೆ ನಾವು ಅರ್ಥ ಮಾಡಿಕೊಂಡು ಬದುಕಿದರೆ ಖಂಡಿತವಾಗಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಆದರೆ ದೇವರು 2 ಕೈ, ಕಾಲು, ಕಣ್ಣು, ಕಿವಿ ಮತ್ತು ನಿಮಗೆ ತಂದೆಯವರು ಒಳ್ಳೆ ಬಂಗ್ಲಾ, ಒಳ್ಳೆ ಮನೆ, ಒಳ್ಳೆ ಹೊಲ ಇರುತ್ತೆ ಸರ್. ಆದರೆ ಅದು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕಂತ ನಾಲೆಜ್ ಇರಲ್ಲ. ಅದೇ ತಂದೆ ತಾಯಿದವ್ರಿಗೆ ಕಷ್ಟ ಕೊಡೋದಕ್ಕಿಂತ ನಮ್ಮ ದೇವ್ರು ಯಾರು? ತಂದೆ ತಾಯಿ ಸರ್. ನಾವು 10 ಜನ್ಮದಲ್ಲಿ ಪಡೆದ್ರೆ ನಮ್ಮ ತಂದೆ ತಾಯಿ ಋಣ ತೀರಿಸ್ಲಿಕ್ಕಾಗಲ್ಲ. ನಿಮ್ಮ ದೇವರು, ನಮ್ಮ ತಂದೆ ತಾಯಿದವರು ಹುಟ್ಟಿಸಿ ಬೆಳೆಸಿ ಆದರೂ ಕೂಡ
ತಾವು ಏನು ಕೆಲಸ ಇದೆ, ನಿಮ್ಮ ತಂದೆ ತಾಯಿದು ಏನು ಕನಸು ಇದೆ ಅದು ಜರ ದುಡಿದರೆ ಖಂಡಿತ ತಾವು ಕೂಡ ಸಕ್ಸಸ್ಫುಲ್ ಆಗ್ತೀರಾ. ಅದು ಬಸವಣ್ಣದು ಒಂದು ಮಾತು ಹೇಳಿದ್ದಾರೆ ಸರ್, ಕೆರೆ ನೀರು ಕೆರೆಯಲ್ಲಿ ಚೆಲ್ಲು, ಕಾಯಕವೇ ಕೈಲಾಸ. ಈ ಬಾಬಾ ಸಾಹೇಬ್ ಅದೇ ಅಂದರೆ ಶಿಕ್ಷಣ ಸಂಘಟನೆ ಹೋರಾಟ. ನಂದು ವಿದ್ಯಾವಂತ ಸರ್, ನಾನು PG, ನಾನು ಭಾಳ ಕಷ್ಟದಲ್ಲಿ ಕಲ್ತಿದ್ದೀನಿ ಸರ್. ಬುಕ್ಕಲ್ಲಿ ಜಗಳ ಆಡ್ತಿದ್ದೆ ನಾನು, ಆದರೆ ನನ್ನ ನಸೀಬದಲ್ಲಿ ಸ್ಪೋರ್ಟ್ಸ್ ಇದೆ. ನಾನು ಟ್ಯಾಂಕ್ಸ್ ಹೇಳ್ತೀನಿ, ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ದ ಇಂಪ್ರೆಸ್ ಆಗಿ. ಮತ್ತು ಎಲ್ಲರೂ ನೀವು ದುಡಿರಿ, ನೀವು ಕಷ್ಟಪಡ್ರಿ, ಯಾವುದೇ ಕೆಲಸ ಇರಲಿ, ನೀವು ಅಚ್ಚುಕುಟ್ಟ ಮಾಡಿದ್ರೆ ಖಂಡಿತ ನಾವು ಒಂದು ದಿವಸ ಸಕ್ಸಸ್ಫುಲ್ ಆಗಲ್ಲ, ಯಾವುದೇ ಡೌಟ್ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ನಮ್ಮ ರಿಪಬ್ಲಿಕ್ ಕನ್ನಡ ಪಾಡ್ಕಾಸ್ಟಲ್ಲಿ ನೀವು ಭಾಗವಹಿಸಿದ್ದಕ್ಕೆ. ಯಾಕೆ ನಾವು ಇನ್ ಡೀಟೇಲ್ ಆಗಿ ಬೈ ಬರ್ತಿಂದನೂ ಕೂಡ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀವಿ ಅಂತಂದರೆ, ನೀವೆಲ್ಲರೂ ಕೂಡ ಈ ವಿಡಿಯೋ ನೋಡುವಂಥವ್ರು ಇನ್ಸ್ಪೈರ್ ಆಗಬೇಕು ಅಂತಲೇ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇರೋದು. ಸೊ ಧನ್ಯವಾದಗಳು ರಮೇಶ್ ಜಾಧವ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ಮತ್ತಷ್ಟು ವಿಶೇಷ ವ್ಯಕ್ತಿ ಜೊತೆಗೆ ವಿಶೇಷ ಕಾರ್ಯಕ್ರಮದೊಂದಿಗೆ ಇನ್ನಷ್ಟು ಸಾಧಕರನ್ನು, ಬೇರೆ ಬೇರೆ ಪಾಡ್ಕಾಸ್ಟ್ ಕಾರ್ಯಕ್ರಮಗಳನ್ನು ನಾವು ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಮಾಡ್ತಲೇ ಇರ್ತೀವಿ. ಸೊ ಹಾಗಾಗಿ ಇನ್ನೂ ಯಾರು ಕೂಡ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡಿ. ಫೇಸ್ಬುಕ್ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಬಟನನ್ನು ಒತ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಪಾಡ್ಕಾಸ್ಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.